ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಮಾತಾಡಿದ್ದಾರೆ. ಅಧಿಕಾರಿಗಳ ಲೋಪದಿಂದ ಖೈದಿಗಳಿಗೆ ಎಲ್ಲಾ ರೀತಿ ವ್ಯವಸ್ಥೆ ಸಿಗ್ತಾ ಇದೆ. ನಾನು ಕೂಡ ಜೈಲಲ್ಲಿ 2 ಬಾರಿ ಇದ್ದವನು. ಒಂದು ಕುರ್ಚಿ ಸಿಕ್ಕರೆ ಸಿಂಹಾಸನ ಸಿಕ್ಕಂತೆಯೇ ಲೆಕ್ಕ ಅಲ್ಲಿ. ಅಂಥದ್ರಲ್ಲಿ ಈಗ ಎಲ್ಲಾ ರೀತಿ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಅಂತಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಯಾವ ರೀತಿಯ ಅವ್ಯವಸ್ಥೆ ನಡೀತಾ ಇದೆ, ಯಾವ ರೀತಿ ಅವ್ಯವಸ್ಥೆ ಮನೆ ಮಾಡಿದೆ. ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸಂಪೂರ್ಣ ವ್ಯವಸ್ಥೆಯೇ ಬದಲಾಗಬೇಕಾಗಿದೆ ಅಂತ ನಟ ಚೇತನ್ ಹೇಳಿದ್ದಾರೆ, ಕಿಡಿಕಾರಿದ್ದಾರೆ. ನಟ ಚೇತನ್ ಅಹಿಂಸಾ ಅವ್ರ ಜೊತೆಲಿದ್ದೇನೆ. ಕಳೆದ ಅನೇಕ ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು, ಅದರಲ್ಲೂ ಕೂಡ ಜೈಲಿನ ಒಳಗೆ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ. ಸರಿಗ ಜೈಲಿನಲ್ಲಿರುವಂತವ್ರಿಗೆ ಒಂದಿಷ್ಟು ದುಡ್ಡು ಕಾಸು ಕೊಟ್ರೆ ಊಟ ತಿಂಡಿ ಅದು ಇದು ಸಿಗುತ್ತೆ, ಸಿಗರೇಟ್ ಸೇರ್ತಾರೆ, ಕುಡಿಯೋದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ, ಒಂದು ಹಂತದ ಮಟ್ಟಿಗೆ ಓಕೆ. ಆದ್ರೆ ದೇಶದ್ರೋಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳ ಕೈಯಲ್ಲಿ ಮೊಬೈಲ್ ಇರುತ್ತೆ, ಯಾರಾದ್ರ ಮಾತಾಡ್ತೀಯಾರ ಗೊತ್ತಿಲ್ಲ, ಕೇಸ್ ರನ್ನಿಂಗ್ ಅಲ್ಲಿ ಇದೆ, NIA ನಡೀತಾ ಇದೆ. ಇಂಥವ್ರ ಕೈಗೆ ಮೊಬೈಲ್ ಸಿಗಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ. ನಾವು ಅನೇಕ ಒಂದು ಸಿನಿಮಾ ಸೆಲೆಬ್ರಿಟಿಗಳು, ಬೇರೆ ಬೇರೆ ಸೆಲೆಬ್ರಿಟಿಗಳು ಜೈಲಿನಲ್ಲೇ ಅವ್ರದೇ ಆದ ಒಂದು ಸೆಲೆಬ್ರಿಟಿಗಳು ಅನ್ನೋದು ಇರ್ತಾರೆ. ಅವರಿಗೆ ಎಷ್ಟು 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಈ ಸಿಸ್ಟಮ್ನಲ್ಲಿ ಯಾರು SC ST ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಜೈಲಿಗೆ ಹಾಕಿ ಅವರು ಎಷ್ಟು ರೀತಿಯಲ್ಲಿ ಅಮಾಯಕರು ಎಷ್ಟು ಬಲಿಪಶು ಆಗ್ತಿರೋ ಕೂಡ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಇದೆ. ಸೊ ನಮಗೆ ಇದರಲ್ಲಿ ಏನಂದ್ರೆ ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದ್ರೆ, ನಿಮ್ಮ ಹತ್ರ ಹಣ ಇದ್ರೆ, ನಿಮ್ಮ ಹತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳ ಲಿಂಕ್ ಇದ್ರೆ, ನೀವು ಎಲ್ಲೋ ಒಂದ್ ಕಡೆ ಸೆಲ್ ಫೋನ್ಗೂ ಆಕ್ಸೆಸ್ ಇರುತ್ತೆ, ನಿಮ್ಮ ಪಾರ್ಟಿನೂ ಮಾಡ್ತೀರಾ, ಲಿಕ್ಕರು ಆಕ್ಸೆಸ್ ಇರುತ್ತೆ. ನಾನು ಒಂದ್ಸಲ ಹೇಳಿದ್ದೆ, ಒಂದು ಕುರ್ಚಿ ಸಿಗೋದು ನಮಗೆ, ನಾನು 2 ಸರಿ ಜೈಲ್ಗೆ ಹೋಗಿದ್ದ, ಕುರ್ಚಿ ಸಿಗೋದು ಎಷ್ಟು ಕಷ್ಟ ಇತ್ತು, ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು. ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದು ಒಂದು ಜೈಲಲ್ಲಿ ಒಂದು ಸಿಂಹಾಸನ ಸಿಕ್ತಂಗೆ. ಸೊ ಹೌ ಸರ್ಟನ್ ಪೀಪಲ್ ಹ್ಯಾವ್ ಬೆನಿಫಿಟ್ಸ್. ನಾವು ಇದನ್ನು ಸರಿಪಡಿಸ್ಬೇಕು ಅಂದ್ರೆ ಒಬ್ಬರು ತಪ್ಪು ಅಥವಾ ಇನ್ನೊಬ್ರು ತಪ್ಪು, ಒಂದು ಪೊಲೀಸ್ ಆಫೀಸರ್ ತಪ್ಪು ಅಂತ ನಾನು ನೋಡಲ್ಲ. ಇಡೀ ಕ್ರಿಮಿನಲ್ ಜಸ್ಟಿಸ್ ಅನ್ನೇ ಸಂಪೂರ್ಣವಾಗಿ ಅದನ್ನು ಸುಧಾರಣೆ ಮಾಡಬೇಕು, ರಿಫಾರ್ಮ್ ಮಾಡಬೇಕು. ಸೊ ನಮಗೇನಾಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ವಾಟ್ ಇಸ್ ದ ಬೆಸ್ಟ್ ಜೈಲ್ ಸಿಸ್ಟಮ್ ಅಂಡ್ ಅದನ್ನ ಹೆಂಗೆ ರಿಹಬಿಲಿಟೇಟಿವ್ ಆಗಿ ನಾವು ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹೋಮ್ ಮಿನಿಸ್ಟ್ರಿ ಅವ್ರನ್ನ ನಾವು ಬರೀ ನೀವು ಈ ಒಂದು ವ್ಯಕ್ತಿ ಯಾರೋ ಒಂದು ದೇಶದ್ರೋಹಿ ಪ್ರಕರಣದಲ್ಲಿ ಒಳಗಿರೋರು ಅವ್ರಿಗೆ ಹೆಂಗೆ ಫೋನ್ ಬಂತು ಅನ್ನೋದಕ್ಕಿಂತ ಅದ್ರ ಜೊತೆ ಅಂತ ಹೇಳೋಣ, ಅದ್ರ ಜೊತೆ ವಿ ಹ್ಯಾವ್ ಟು ಲುಕ್ ಅಟ್ ಇಟ್ ಓವರ್ ಆಲ್. ಹೌ ಆರ್ ಯು ಗೋನ್ ಇಂಪ್ರೂವ್ ದ ಜೈಲ್ ಸಿಸ್ಟಮ್ ಟು ಮೇಕ್ ಇಟ್ ಮೋರ್ ರಿಹಬಿಲಿಟೇಟಿವ್ ಅಂಡ್ ಸ್ಟ್ರಿಕ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಬೆಟರ್, ಒಂದು ರೀತಿ ಹ್ಯೂಮೇನ್ ಆಗಿ ಹೆಂಗ್ ತರಬಹುದು ಅನ್ನೋ ರೀತಿಯಲ್ಲಿ ಓವರ್ ಆಲ್ ಅಭಿವೃದ್ಧಿ ನಾವು ಯೋಚನೆ ಮಾಡಬೇಕು. ಇದ್ರ ಜೊತೆ ಲ್ಯಾಪ್ಸ್ ಆಗಿದೆ. ಈಗ ಸರ್ಕಾರ ಸಂಬಳ ಕೊಡುತ್ತೆ, ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಕೊಡುತ್ತೆ. ಆ ಸಂಬಳವನ್ನು ತೆಗೆದುಕೊಂಡಂತ ಅಧಿಕಾರಿಗಳು ಮಾಡಬೇಕಾಗಿರೋದು ಜೈಲಲ್ಲಿ ಯಾರಿಗೂ ಏನು ಅವಕಾಶ ಸಿಗದಿರೋ ತರ ನೋಡ್ಕೊಬೇಕು. ಅವರೇ ಒಂದು ರೂಮ್ ತೋರಿಸ್ತಾರೆ, ಇಲ್ಲಿ ನೆಟ್ವರ್ಕ್ ಬರುತ್ತೆ ಅಂತಾರೆ, ಟಿವಿ ಹಾಕೊಡ್ತಾರೆ, ಚೇರ್ ಇರುತ್ತೆ, ಮೊಬೈಲ್ ಇರುತ್ತೆ, ಪಾರ್ಟಿ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕೊಂಡಾಗ ನೋ ಒನ್ ಕ್ವೆಶ್ಚನ್ಸ್ ದೆಮ್. ಯಾವುದೋ CCB ರೇಡ್ ಆಯ್ತು, ಬೇರೆ ಬೇರೆ ರೇಡ್ ಆಯ್ತು ಅಂದಾಗ ಮಾತ್ರ ಈ ಮೊಬೈಲ್ ಫೋನ್ಗಳು ಆವತ್ತು ಒಂದು ದಿನದ ಮಟ್ಟಿಗೆ ಬ್ಯಾನ್ ಆಗುತ್ತೆ. ನೆಕ್ಸ್ಟ್ ಡೇ ಇಂದ ಅದೇ ಸಿಸ್ಟಮ್ ಶುರು ಆಗುತ್ತೆ. ಖಂಡಿತ ನಮಗೆ ರ್ಯಾಂಡಮ್ ಆದ ಚೆಕ್ಸ್ಗಳು ಬೇಕಾಗತ್ತೆ. ನೀವು ಒಂದು ಪ್ರಿಡಿಕ್ಟಬಲ್, ನಮ್ಗೆ ಯಾವ್ದಿತ್ತು ಅಂದ್ರೆ ಅವತ್ತು ಶುಕ್ರವಾರ, ಅವತ್ತು ನಮಗೆ ಸ್ಪೆಸಿಫಿಕ್ ಆಗಿ ಒಂದು ಸೋಪ್ ಕೊಟ್ಟು ನಾವು ಕ್ಲೀನ್ ಮಾಡಿ, ಯಾಕಂದ್ರೆ ಅವತ್ತು ರೌಂಡ್ಸ್ ಮಾಡ್ತಾರೆ, ಅವತ್ತು ಗೊತ್ತಿರೋ ರೀತಿನಲ್ಲಿ ಎಲ್ಲ ರೀತಿ ಪ್ರಾಪರ್ ಬಿಹೇವಿಯರ್ ಇರುತ್ತೆ. ಬಟ್ ನಮ್ಗೆ ರ್ಯಾಂಡಮ್ ಚೆಕ್ಸ್ ಬೇಕಾಗತ್ತೆ. ಮತ್ತೆ ಜೈಲ್ನಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಈ ರೀತಿ ಪಾರ್ಟಿ ಮಾಡಿಕೊಂಡು ಲಿಕ್ಕರ್ ಇಂದ, ಸೆಲ್ ಫೋನ್ಸ್ ಇಂದ, ಟಿವಿಯಿಂದ ಮೋಜು ಮಸ್ತು ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಇದೇ ರೀತಿ ಅಂತ ನಾವು ನೋಡಕ್ಕಾಗಲ್ಲ. ಬಹಳ ಜನ ಎಷ್ಟೋ ಸಲ ಏನೇನು ಜೈಲ್ಗಳಲ್ಲಿ ಬ್ಯಾರೆಕ್ಸ್ ಅಂತ ಇರುತ್ತೆ, ಆ ಬ್ಯಾರೆಕ್ಸ್ ನಲ್ಲಿ ಬಡವರು, ಶೋಷಿತರು ಅಂಥವ್ರಿಗೆ ಇನ್ನೂ ಒಂದು ರೀತಿಯಲ್ಲಿ ನಾವು ಅಲ್ಲಿ ಜೈಲಿನಲ್ಲಿ ಒಂದು ತುಂಬಿಸಿ ಅವ್ರಿಗೆ ಬಹಳ ಒಂದು ಹಿಂಸೆ ರೀತಿಯಲ್ಲಿ ಓವರ್ ಕಂಜೆಷನ್ ಆಗಿ ನಮಗೆ ಒಂದು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಬಹಳ ಕಷ್ಟದಲ್ಲಿರುತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ ನಾವು ಬರೀ ಯಾರು ಮೋಜು ಮಸ್ತು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಸಮಸ್ಯೆ. ಜೈಲಿನ ಅನೇಕ ಸಮಸ್ಯೆಗಳಿದೆ. ಜೈಲು ಒಂದು ಸಿಸ್ಟಮೇ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ. ಅದನ್ನ ನಾವು ಹೆಂಗೆ ಸರಿಪಡಿಸಬಹುದು ಇನ್ ಓವರ್ ಆಲ್ ಜಸ್ಟ್ ವೇ, ನ್ಯಾಯ ಕೊಡೋ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಆ ಗಮನ ತಗೋಬೇಕು ನಮ್ಮ ಹೋಮ್ ಮಿನಿಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಇವಿಷ್ಟಾಗಿದ್ದು ಚೇತನ್ ಅಹಿಂಸಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಚೇತನ್ ಮಾತಾಡಿದ್ದಾರೆ. ಅಧಿಕಾರಿಗಳ ಲೋಪದಿಂದ ಖೈದಿಗಳಿಗೆ ಎಲ್ಲಾ ರೀತಿ ವ್ಯವಸ್ಥೆ ಸಿಗ್ತಾ ಇದೆ. ನಾನು ಕೂಡ ಜೈಲಲ್ಲಿ 2 ಬಾರಿ ಇದ್ದವನು. ಒಂದು ಕುರ್ಚಿ ಸಿಕ್ಕರೆ ಸಿಂಹಾಸನ ಸಿಕ್ಕಂತೆಯೇ ಲೆಕ್ಕ ಅಲ್ಲಿ. ಅಂಥದ್ರಲ್ಲಿ ಈಗ ಎಲ್ಲಾ ರೀತಿ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಅಂತಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಯಾವ ರೀತಿಯ ಅವ್ಯವಸ್ಥೆ ನಡೀತಾ ಇದೆ, ಯಾವ ರೀತಿ ಅವ್ಯವಸ್ಥೆ ಮನೆ ಮಾಡಿದೆ. ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ.
ಸಂಪೂರ್ಣ ವ್ಯವಸ್ಥೆಯೇ ಬದಲಾಗಬೇಕಾಗಿದೆ ಅಂತ ನಟ ಚೇತನ್ ಹೇಳಿದ್ದಾರೆ, ಕಿಡಿಕಾರಿದ್ದಾರೆ. ನಟ ಚೇತನ್ ಅಹಿಂಸಾ ಅವ್ರ ಜೊತೆಲಿದ್ದೇನೆ. ಕಳೆದ ಅನೇಕ ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು, ಅದರಲ್ಲೂ ಕೂಡ ಜೈಲಿನ ಒಳಗೆ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ. ಸರಿಗ ಜೈಲಿನಲ್ಲಿರುವಂತವ್ರಿಗೆ ಒಂದಿಷ್ಟು ದುಡ್ಡು ಕಾಸು ಕೊಟ್ರೆ ಊಟ ತಿಂಡಿ ಅದು ಇದು ಸಿಗುತ್ತೆ, ಸಿಗರೇಟ್ ಸೇರ್ತಾರೆ, ಕುಡಿಯೋದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ, ಒಂದು ಹಂತದ ಮಟ್ಟಿಗೆ ಓಕೆ. ಆದ್ರೆ ದೇಶದ್ರೋಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳ ಕೈಯಲ್ಲಿ ಮೊಬೈಲ್ ಇರುತ್ತೆ, ಯಾರಾದ್ರ ಮಾತಾಡ್ತೀಯಾರ ಗೊತ್ತಿಲ್ಲ, ಕೇಸ್ ರನ್ನಿಂಗ್ ಅಲ್ಲಿ ಇದೆ, NIA ನಡೀತಾ ಇದೆ, ಇಂಥವ್ರ ಕೈಗೆ ಮೊಬೈಲ್ ಸಿಗಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ. ನಾವು ಅನೇಕ ಒಂದು ಸಿನಿಮಾ ಸೆಲೆಬ್ರಿಟಿಗಳು, ಬೇರೆ ಬೇರೆ ಸೆಲೆಬ್ರಿಟಿಗಳು ಜೈಲಿನಲ್ಲೇ ಅವ್ರದೇ ಆದ ಒಂದು ಸೆಲೆಬ್ರಿಟಿಗಳನ್ನೋದು ಇರ್ತಾರೆ. ಅವರಿಗೆ ಎಷ್ಟು 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಈ ಸಿಸ್ಟಮ್ನಲ್ಲಿ ಯಾರು SC ST ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಜೈಲಿಗೆ ಹಾಕಿ ಅವರು ಎಷ್ಟು ರೀತಿಯಲ್ಲಿ ಅಮಾಯಕರು ಎಷ್ಟು ಬಲಿಪಶು ಆಗ್ತಿರೋ ಕೂಡ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಇದೆ. ಸೊ ನಮಗೆ ಇದ್ರಲ್ಲಿ ಏನಂದ್ರೆ ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದ್ರೆ, ನಿಮ್ಮ ಹತ್ರ ಹಣ ಇದ್ರೆ, ನಿಮ್ಮ ಹತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳ ಲಿಂಕ್ ಇದ್ರೆ, ನೀವು ಎಲ್ಲೋ ಒಂದ್ ಕಡೆ ಸೆಲ್ ಫೋನ್ಗೂ ಆಕ್ಸೆಸ್ ಇರುತ್ತೆ, ನಿಮ್ಮ ಪಾರ್ಟಿನೂ ಮಾಡ್ತೀರಾ, ಲಿಕ್ಕರು ಆಕ್ಸೆಸ್ ಇರುತ್ತೆ. ನಾನು ಒಂದ್ಸಲ ಹೇಳಿದ್ದೆ, ಒಂದು ಕುರ್ಚಿ ಸಿಗೋದು ನಮಗೆ, ನಾನು 2 ಸರಿ ಜೈಲ್ಗೆ ಹೋಗಿದ್ದ, ಕುರ್ಚಿ ಸಿಗೋದು ಎಷ್ಟು ಕಷ್ಟ ಇತ್ತು, ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು. ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದು ಒಂದು ಜೈಲಲ್ಲಿ ಒಂದು ಸಿಂಹಾಸನ ಸಿಕ್ತಂಗೆ. ಸೊ ಹೌ ಸರ್ಟನ್ ಪೀಪಲ್ ಹ್ಯಾವ್ ಬೆನಿಫಿಟ್ಸ್. ನಾವು ಇದನ್ನು ಸರಿಪಡಿಸ್ಬೇಕು ಅಂದ್ರೆ ಒಬ್ಬರು ತಪ್ಪು ಅಥವಾ ಇನ್ನೊಬ್ರು ತಪ್ಪು, ಒಂದು ಪೊಲೀಸ್ ಆಫೀಸರ್ ತಪ್ಪು ಅಂತ ನಾನು ನೋಡಲ್ಲ. ಇಡೀ ಕ್ರಿಮಿನಲ್ ಜಸ್ಟಿಸ್ ಅನ್ನೇ ಸಂಪೂರ್ಣವಾಗಿ ಅದನ್ನು ಸುಧಾರಣೆ ಮಾಡಬೇಕು, ರಿಫಾರ್ಮ್ ಮಾಡಬೇಕು. ಸೊ ನಮಗೇನಾಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ವಾಟ್ ಇಸ್ ದ ಬೆಸ್ಟ್ ಜೈಲ್ ಸಿಸ್ಟಮ್ ಅಂಡ್ ಅದನ್ನ ಹೆಂಗೆ ರಿಹಬಿಲಿಟೇಟಿವ್ ಆಗಿ ನಾವು ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹೋಮ್ ಮಿನಿಸ್ಟ್ರಿ ಅವ್ರನ್ನ ನಾವು ಬರೀ ನೀವು ಈ ಒಂದು ವ್ಯಕ್ತಿ ಯಾರೋ ಒಂದು ದೇಶದ್ರೋಹಿ ಪ್ರಕರಣದಲ್ಲಿ ಒಳಗಿರೋರು ಅವ್ರಿಗೆ ಹೆಂಗೆ ಫೋನ್ ಬಂತು ಅನ್ನೋದಕ್ಕಿಂತ ಅದ್ರ ಜೊತೆ ಅಂತ ಹೇಳೋಣ, ಅದ್ರ ಜೊತೆ ವಿ ಹ್ಯಾವ್ ಟು ಲುಕ್ ಎಟ್ ಇಟ್ ಓವರ್ ಆಲ್. ಹೌ ಆರ್ ಯು ಗೋನ್ ಇಂಪ್ರೂವ್ ದ ಜೈಲ್ ಸಿಸ್ಟಮ್ ಟು ಮೇಕ್ ಇಟ್ ಮೋರ್ ರಿಹಬಿಲಿಟೇಟಿವ್ ಅಂಡ್ ಸ್ಟ್ರಿಕ್ಟ್, ಬಟ್ ಅಟ್ ದ ಸೇಮ್ ಟೈಮ್ ಬೆಟರ್, ಒಂದು ರೀತಿ ಹ್ಯುಮೇನ್ ಆಗಿ ಹೆಂಗ್ ತರಬಹುದು ಅನ್ನೋ ರೀತಿಯಲ್ಲಿ ಓವರ್ ಆಲ್ ಅಭಿವೃದ್ಧಿ ನಾವು ಯೋಚನೆ ಮಾಡಬೇಕು. ಇದ್ರ ಜೊತೆ ಲ್ಯಾಪ್ಸ್ ಆಗಿದೆ. ಈಗ ಸರ್ಕಾರ ಸಂಬಳ ಕೊಡುತ್ತೆ, ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ಕೊಡುತ್ತೆ, ಆ ಸಂಬಳವನ್ನು ತೆಗೆದುಕೊಂಡಂತ ಅಧಿಕಾರಿಗಳು ಮಾಡಬೇಕಾಗಿರೋದು ಜೈಲಲ್ಲಿ ಯಾರಿಗೂ ಏನು ಅವಕಾಶ ಸಿಗದಿರೋ ತರ ನೋಡ್ಕೊಬೇಕು. ಅವರೇ ಒಂದು ರೂಮ್ ತೋರಿಸ್ತಾರೆ, ಇಲ್ಲಿ ನೆಟ್ವರ್ಕ್ ಬರುತ್ತೆ ಅಂತಾರೆ, ಟಿವಿ ಹಾಕೊಡ್ತಾರೆ, ಚೇರ್ ಇರುತ್ತೆ, ಮೊಬೈಲ್ ಇರುತ್ತೆ, ಪಾರ್ಟಿ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕೊಂಡಾಗ ನೋ ಒನ್ ಕ್ವೆಶ್ಚನ್ಸ್ ದೆಮ್. ಯಾವುದೋ CCB ರೇಡ್ ಆಯ್ತು, ಬೇರೆ ಬೇರೆ ರೇಡ್ ಆಯ್ತು ಅಂದಾಗ ಮಾತ್ರ ಈ ಮೊಬೈಲ್ ಫೋನ್ಗಳು ಆವತ್ತು ಒಂದು ದಿನದ ಮಟ್ಟಿಗೆ ಬ್ಯಾನ್ ಆಗುತ್ತೆ. ನೆಕ್ಸ್ಟ್ ಡೇ ಇಂದ ಅದೇ ಸಿಸ್ಟಮ್ ಶುರು ಆಗುತ್ತೆ. ಖಂಡಿತ ನಮಗೆ ರ್ಯಾಂಡಮ್ ಆದ ಚೆಕ್ಸ್ಗಳು ಬೇಕಾಗತ್ತೆ. ನೀವು ಒಂದು ಪ್ರಿಡಿಕ್ಟಬಲ್, ನಮ್ಗೆ ಯಾವ್ದಿತ್ತು ಅಂದ್ರೆ ಅವತ್ತು ಶುಕ್ರವಾರ, ಅವತ್ತು ನಮಗೆ ಸ್ಪೆಸಿಫಿಕ್ ಆಗಿ ಒಂದು ಸೋಪ್ ಕೊಟ್ಟು ನಾವು ಕ್ಲೀನ್ ಮಾಡಿ, ಯಾಕಂದ್ರೆ ಅವತ್ತು ರೌಂಡ್ಸ್ ಮಾಡ್ತಾರೆ, ಅವತ್ತು ಗೊತ್ತಿರೋ ರೀತಿನಲ್ಲಿ ಎಲ್ಲ ರೀತಿ ಪ್ರಾಪರ್ ಬಿಹೇವಿಯರ್ ಇರುತ್ತೆ. ಬಟ್ ನಮ್ಗೆ ರ್ಯಾಂಡಮ್ ಚೆಕ್ಸ್ ಬೇಕಾಗುತ್ತೆ. ಮತ್ತೆ ಜೈಲ್ನಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಈ ರೀತಿ ಪಾರ್ಟಿ ಮಾಡಿಕೊಂಡು ಲಿಕ್ಕರ್ ಇಂದ, ಸೆಲ್ ಫೋನ್ಸ್ ಇಂದ, ಟಿವಿಯಿಂದ ಮೋಜು ಮಸ್ತು ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಇದೇ ರೀತಿ ಅಂತ ನಾವು ನೋಡಕ್ಕಾಗಲ್ಲ. ಬಹಳ ಜನ ಎಷ್ಟೋ ಸಲ ಏನೇನು ಜೈಲ್ಗಳಲ್ಲಿ ಬ್ಯಾರೆಕ್ಸ್ ಅಂತ ಇರುತ್ತೆ, ಆ ಬ್ಯಾರೆಕ್ಸ್ ನಲ್ಲಿ ಬಡವರು, ಶೋಷಿತರು ಅಂಥವ್ರಿಗೆ ಇನ್ನೂ ಒಂದು ರೀತಿಯಲ್ಲಿ ನಾವು ಅಲ್ಲಿ ಜೈಲಿನಲ್ಲಿ ಒಂದು ತುಂಬಿಸಿ ಅವ್ರಿಗೆ ಬಹಳ ಒಂದು ಹಿಂಸೆ ರೀತಿಯಲ್ಲಿ ಓವರ್ ಕಂಜೆಷನ್ ಆಗಿ ನಮಗೆ ಒಂದು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಬಹಳ ಕಷ್ಟದಲ್ಲಿರುತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ ನಾವು ಬರೀ ಯಾರು ಮೋಜು ಮಸ್ತು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಸಮಸ್ಯೆ. ಜೈಲಿನ ಅನೇಕ ಸಮಸ್ಯೆಗಳಿದೆ. ಜೈಲು ಒಂದು ಸಿಸ್ಟಮೇ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ. ಅದನ್ನ ನಾವು ಹೆಂಗೆ ಸರಿಪಡಿಸ್ಬೋದು ಇನ್ ಓವರ್ ಆಲ್ ಜಸ್ಟ್ ವೇ, ನ್ಯಾಯ ಕೊಡೋ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಆ ಗಮನ ತಗೋಬೇಕು ನಮ್ಮ ಹೋಮ್ ಮಿನಿಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಇವಿಷ್ಟಾಗಿದ್ದು ಚೇತನ್ ಅಹಿಂಸಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ.